ಹೊಸ ವರ್ಷದ ಮೊದಲಿಗೆ ಉಡಾವಣೆ ಆದಂತ ಇದೊಂದು ರಾಕೆಟ್ ಈಗ ನಿಗದಿತ ಕಕ್ಷೆಯನ್ನ ತಲುಪಿದೆ. ಆ ಮೂಲಕ ಭಾರತಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ಈ ರಾಕೆಟ್ ಹಾಗೆ ಈ ಉಪಗ್ರಹ ಕೆಲಸ ಮಾಡುತ್ತೆ. ಉಪಗ್ರಹ ಉಡಾವಣೆ ಯಶಸ್ವಿ ಆಗಿಲ್ಲ, ನಿಗದಿತ ಕಕ್ಷೆಯನ್ನ ಸೇರಲಿಲ್ಲ ಇಸ್ರೋ ರಾಕೆಟ್. ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರಿ ನಿರೀಕ್ಷೆ ಇತ್ತು ಈ ಉಪಗ್ರಹದ ಮೇಲೆ, ಆದ್ರೆ ನಿಗದಿತ ಕಕ್ಷೆಯನ್ನ ಸೇರಿಲ್ಲ ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಉಪಗ್ರಹ ಉಡಾವಣೆ ಯಶಸ್ವಿ ಆಗಿಲ್ಲ, ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಕೆಟ್ 17 ನಿಮಿಷಗಳಲ್ಲಿ ಕಕ್ಷೆಯನ್ನ ಸೇರಬೇಕಾಗಿತ್ತು. 24 ನಿಮಿಷ ಕಳೆದರೂ ಕೂಡ ಕಕ್ಷೆಯನ್ನ ರಾಕೆಟ್ ಇನ್ನೂ ಸೇರಿಲ್ಲ. ತಾಂತ್ರಿಕ ದೋಷದಿಂದ ಕಕ್ಷೆ ಸೇರಲಿಲ್ಲ ಅನ್ನೋದು PSLV ರಾಕೆಟ್ ಅನ್ನೋದ್ರ ಬಗ್ಗೆ ಈಗ ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಅವರು ಹೇಳಿದ್ದಾರೆ. ಆ ಮೂಲಕ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು, ಬಹುಶಃ ಅದು ಸಾಧ್ಯ ಆಗಿಲ್ಲ. ಉಪಗ್ರಹ ಉಡಾವಣೆ ಯಶಸ್ವಿ ಆಗಿಲ್ಲ. ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಅವರು ಹೇಳಿದ್ದಾರೆ. ರಾಕೆಟ್ 17 ನಿಮಿಷಗಳಲ್ಲಿ ಕಕ್ಷೆಯನ್ನ ಸೇರಬೇಕಾಗಿತ್ತು, ಆದರೆ 24 ನಿಮಿಷ ಕಳೆದರೂ ಕೂಡ ಇನ್ನೂ ಕಕ್ಷೆಯನ್ನ ಸೇರಿಲ್ಲ. ತಾಂತ್ರಿಕ ಕಾರಣಗಳಿಂದಾಗಿ ಅದು ಕಕ್ಷೆ ಸೇರಿಲ್ಲ ಅನ್ನೋದ್ರ ಬಗ್ಗೆ ಈಗ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಇದು ಟೆಕ್ನಿಕಲಿ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಭಾರಿ ಕುತೂಹಲ ಇತ್ತು, ಯಾಕಂತ ಹೇಳಿದ್ರೆ ಇದು ಭಾರತದ ಡಿಫೆನ್ಸ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಶಕ್ತಿ ತುಂಬುವಂತ ಉಪಗ್ರಹ ಇದು. ಇದೇನಾದ್ರೂ ಒಂದು ವೇಳೆ ಯಶಸ್ವಿ ಆಗಿತ್ತು ಅನ್ನೋದಾಗಿದ್ದಿದ್ರೆ ನಮಗೆ ಬಹಳ ದೊಡ್ಡ ಶಕ್ತಿಯಾಗಿ ಇದು ಪರಿಣಮಿಸ್ತಾ ಇತ್ತು. ಅದರಂತೆ ಈಗ ತಿಳಿದಿರುವಂತ ಮಾಹಿತಿ ಪ್ರಕಾರ ಇದು ನಿಗದಿತ ಕಕ್ಷೆಯನ್ನ ಸೇರಿಲ್ಲ ಅನ್ನೋದರ ಬಗ್ಗೆ ಈಗ ಡೀಟೇಲ್ ಮಾಹಿತಿ ಲಭ್ಯ ಆಗಿದೆ. ನಿಗದಿತ ಕಕ್ಷೆಯನ್ನ ಇದು ಸೇರಿಲ್ಲ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಯಾಕಾಯ್ತು ಏನಾಯ್ತು ಅಂತ ಹೇಳಿ ನೋಡ್ತಾ ಹೋದಾಗ ಈ ಉಪಗ್ರಹ ಇತ್ತಲ್ಲ, ಇದರ ನೋಡಿ ಅನ್ವೇಷ ಉಪಗ್ರಹ ರಕ್ಷಣೆಗೆ ಇದು ಮೊದಲ ಒತ್ತನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವೇನು ಹೇಳ್ತಾ ಇದ್ವಲ್ಲ. ದೇಶದ ರಕ್ಷಣೆಗೆ ಮತ್ತಷ್ಟು ಬಲ ತುಂಬುವಂತಹ ಉಪಗ್ರಹ ಇದು ನಿಗದಿತ ಕಕ್ಷೆಯನ್ನ ಸೇರಿಲ್ಲ. DRDO ಅಭಿವೃದ್ಧಿಪಡಿಸಿರುವ ಅನ್ವೇಷ ಉಪಗ್ರಹ ಒಟ್ಟು 16 ಉಪಗ್ರಹಗಳನ್ನ ಒಂದೇ ಸಲಕ್ಕೆ ಈ ರಾಕೆಟ್ ಯಾವುದು PSLV C-62 ರಾಕೆಟ್ ಹೊತ್ತೊಯ್ದಿತ್ತು. ಆದರೆ ನಿಗದಿತ ಕಕ್ಷೆಯನ್ನ ಸೇರುವಲ್ಲಿ ಇದೀಗ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಇಸ್ರೋ ಈಗ ಕ್ಲಾರಿಟಿಯನ್ನು ಕೊಟ್ಟಿದೆ. ಹೊಸ ವರ್ಷದ ಮೊದಲಿಗೆ ಉಡಾವಣೆ ಆದಂತ ಇದೊಂದು ರಾಕೆಟ್ ಈಗ ನಿಗದಿತ ಕಕ್ಷೆಯನ್ನ ತಲುಪಿದೆ. ಆ ಮೂಲಕ ಭಾರತಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ಈ ರಾಕೆಟ್ ಹಾಗೆ ಈ ಉಪಗ್ರಹ ಕೆಲಸ ಮಾಡುತ್ತೆ. ಉಪಗ್ರಹ ಉಡಾವಣೆ ಯಶಸ್ವಿ ಆಗಿಲ್ಲ, ನಿಗದಿತ ಕಕ್ಷೆಯನ್ನ ಸೇರಲಿಲ್ಲ ಇಸ್ರೋ ರಾಕೆಟ್. ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರಿ ನಿರೀಕ್ಷೆ ಇತ್ತು ಈ ಉಪಗ್ರಹದ ಮೇಲೆ, ಆದ್ರೆ ನಿಗದಿತ ಕಕ್ಷೆಯನ್ನ ಸೇರಿಲ್ಲ ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಉಪಗ್ರಹ ಉಡಾವಣೆ ಯಶಸ್ವಿ ಆಗಿಲ್ಲ, ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಕೆಟ್ 17 ನಿಮಿಷಗಳಲ್ಲಿ ಕಕ್ಷೆಯನ್ನ ಸೇರಬೇಕಾಗಿತ್ತು. 24 ನಿಮಿಷ ಕಳೆದರೂ ಕೂಡ ಕಕ್ಷೆಯನ್ನ ರಾಕೆಟ್ ಇನ್ನೂ ಸೇರಿಲ್ಲ. ತಾಂತ್ರಿಕ ದೋಷದಿಂದ ಕಕ್ಷೆ ಸೇರಲಿಲ್ಲ ಅನ್ನೋದು PSLV ರಾಕೆಟ್ ಅನ್ನೋದ್ರ ಬಗ್ಗೆ ಈಗ ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಅವರು ಹೇಳಿದ್ದಾರೆ. ಆ ಮೂಲಕ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು, ಬಹುಶಃ ಅದು ಸಾಧ್ಯ ಆಗಿಲ್ಲ. ಉಪಗ್ರಹ ಉಡಾವಣೆ ಯಶಸ್ವಿ ಆಗಿಲ್ಲ. ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಅವರು ಹೇಳಿದ್ದಾರೆ. ರಾಕೆಟ್ 17 ನಿಮಿಷಗಳಲ್ಲಿ ಕಕ್ಷೆಯನ್ನ ಸೇರಬೇಕಾಗಿತ್ತು, ಆದರೆ 24 ನಿಮಿಷ ಕಳೆದರೂ ಕೂಡ ಇನ್ನೂ ಕಕ್ಷೆಯನ್ನ ಸೇರಿಲ್ಲ. ತಾಂತ್ರಿಕ ಕಾರಣಗಳಿಂದಾಗಿ ಅದು ಕಕ್ಷೆ ಸೇರಿಲ್ಲ ಅನ್ನೋದ್ರ ಬಗ್ಗೆ ಈಗ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಇದು ಟೆಕ್ನಿಕಲಿ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಭಾರಿ ಕುತೂಹಲ ಇತ್ತು, ಯಾಕಂತ ಹೇಳಿದ್ರೆ ಇದು ಭಾರತದ ಡಿಫೆನ್ಸ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಶಕ್ತಿ ತುಂಬುವಂತ ಉಪಗ್ರಹ ಇದು. ಇದೇನಾದ್ರೂ ಒಂದು ವೇಳೆ ಯಶಸ್ವಿ ಆಗಿತ್ತು ಅನ್ನೋದಾಗಿದ್ದಿದ್ರೆ ನಮಗೆ ಬಹಳ ದೊಡ್ಡ ಶಕ್ತಿಯಾಗಿ ಇದು ಪರಿಣಮಿಸ್ತಾ ಇತ್ತು. ಅದರಂತೆ ಈಗ ತಿಳಿದಿರುವಂತ ಮಾಹಿತಿ ಪ್ರಕಾರ ಇದು ನಿಗದಿತ ಕಕ್ಷೆಯನ್ನ ಸೇರಿಲ್ಲ ಅನ್ನೋದರ ಬಗ್ಗೆ ಈಗ ಡೀಟೇಲ್ ಮಾಹಿತಿ ಲಭ್ಯ ಆಗಿದೆ. ನಿಗದಿತ ಕಕ್ಷೆಯನ್ನ ಇದು ಸೇರಿಲ್ಲ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಯಾಕಾಯ್ತು ಏನಾಯ್ತು ಅಂತ ಹೇಳಿ ನೋಡ್ತಾ ಹೋದಾಗ ಈ ಉಪಗ್ರಹ ಇತ್ತಲ್ಲ, ಇದರ ನೋಡಿ ಅನ್ವೇಷ ಉಪಗ್ರಹ ರಕ್ಷಣೆಗೆ ಇದು ಮೊದಲ ಒತ್ತನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವೇನು ಹೇಳ್ತಾ ಇದ್ವಲ್ಲ. ದೇಶದ ರಕ್ಷಣೆಗೆ ಮತ್ತಷ್ಟು ಬಲ ತುಂಬುವಂತಹ ಉಪಗ್ರಹ ಇದು ನಿಗದಿತ ಕಕ್ಷೆಯನ್ನ ಸೇರಿಲ್ಲ.
ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅನ್ವೇಷ ಉಪಗ್ರಹ ಒಟ್ಟು 16 ಉಪಗ್ರಹಗಳನ್ನು ಒಂದೇ ಸಲಕ್ಕೆ ಈ ರಾಕೆಟ್ ಯಾವುದು PSLV C-62 ರಾಕೆಟ್ ಹೊತ್ತೊಯ್ದಿತ್ತು. ಆದರೆ ನಿಗದಿತ ಕಕ್ಷೆಯನ್ನ ಸೇರುವಲ್ಲಿ ಇದೀಗ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಇಸ್ರೋ ಈಗ ಕ್ಲಾರಿಟಿಯನ್ನು ಕೊಟ್ಟಿದೆ. ಹೊಸ ವರ್ಷದ ಮೊದಲಿಗೆ ಉಡಾವಣೆ ಆದಂತ ಇದೊಂದು ರಾಕೆಟ್ ಈಗ ನಿಗದಿತ ಕಕ್ಷೆಯನ್ನ ತಲುಪಿದೆ. ಆ ಮೂಲಕ ಭಾರತಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ಈ ರಾಕೆಟ್ ಹಾಗೆ ಈ ಉಪಗ್ರಹ ಕೆಲಸ ಮಾಡುತ್ತೆ. ಉಪಗ್ರಹ ಉಡಾವಣೆ ಯಶಸ್ವಿ ಆಗಿಲ್ಲ, ನಿಗದಿತ ಕಕ್ಷೆಯನ್ನ ಸೇರಲಿಲ್ಲ ಇಸ್ರೋ ರಾಕೆಟ್. ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರಿ ನಿರೀಕ್ಷೆ ಇತ್ತು ಈ ಉಪಗ್ರಹದ ಮೇಲೆ, ಆದ್ರೆ ನಿಗದಿತ ಕಕ್ಷೆಯನ್ನ ಸೇರಿಲ್ಲ ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಉಪಗ್ರಹ ಉಡಾವಣೆ ಯಶಸ್ವಿ ಆಗಿಲ್ಲ, ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಕೆಟ್ 17 ನಿಮಿಷಗಳಲ್ಲಿ ಕಕ್ಷೆಯನ್ನ ಸೇರಬೇಕಾಗಿತ್ತು. 24 ನಿಮಿಷ ಕಳೆದರೂ ಕೂಡ ಕಕ್ಷೆಯನ್ನ ರಾಕೆಟ್ ಇನ್ನೂ ಸೇರಿಲ್ಲ. ತಾಂತ್ರಿಕ ದೋಷದಿಂದ ಕಕ್ಷೆ ಸೇರಲಿಲ್ಲ ಅನ್ನೋದು PSLV ರಾಕೆಟ್ ಅನ್ನೋದ್ರ ಬಗ್ಗೆ ಈಗ ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಅವರು ಹೇಳಿದ್ದಾರೆ. ಆ ಮೂಲಕ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು, ಬಹುಶಃ ಅದು ಸಾಧ್ಯ ಆಗಿಲ್ಲ. ಉಪಗ್ರಹ ಉಡಾವಣೆ ಯಶಸ್ವಿ ಆಗಿಲ್ಲ. ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಅವರು ಹೇಳಿದ್ದಾರೆ. ರಾಕೆಟ್ 17 ನಿಮಿಷಗಳಲ್ಲಿ ಕಕ್ಷೆಯನ್ನ ಸೇರಬೇಕಾಗಿತ್ತು, ಆದರೆ 24 ನಿಮಿಷ ಕಳೆದರೂ ಕೂಡ ಇನ್ನೂ ಕಕ್ಷೆಯನ್ನ ಸೇರಿಲ್ಲ. ತಾಂತ್ರಿಕ ಕಾರಣಗಳಿಂದಾಗಿ ಅದು ಕಕ್ಷೆ ಸೇರಿಲ್ಲ ಅನ್ನೋದ್ರ ಬಗ್ಗೆ ಈಗ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಇದು ಟೆಕ್ನಿಕಲಿ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಭಾರಿ ಕುತೂಹಲ ಇತ್ತು, ಯಾಕಂತ ಹೇಳಿದ್ರೆ ಇದು ಭಾರತದ ಡಿಫೆನ್ಸ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಶಕ್ತಿ ತುಂಬುವಂತ ಉಪಗ್ರಹ ಇದು. ಇದೇನಾದ್ರೂ ಒಂದು ವೇಳೆ ಯಶಸ್ವಿ ಆಗಿತ್ತು ಅನ್ನೋದಾಗಿದ್ದಿದ್ರೆ ನಮಗೆ ಬಹಳ ದೊಡ್ಡ ಶಕ್ತಿಯಾಗಿ ಇದು ಪರಿಣಮಿಸ್ತಾ ಇತ್ತು. ಅದರಂತೆ ಈಗ ತಿಳಿದಿರುವಂತ ಮಾಹಿತಿ ಪ್ರಕಾರ ಇದು ನಿಗದಿತ ಕಕ್ಷೆಯನ್ನ ಸೇರಿಲ್ಲ ಅನ್ನೋದರ ಬಗ್ಗೆ ಈಗ ಡೀಟೇಲ್ ಮಾಹಿತಿ ಲಭ್ಯ ಆಗಿದೆ. ನಿಗದಿತ ಕಕ್ಷೆಯನ್ನ ಇದು ಸೇರಿಲ್ಲ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಯಾಕಾಯ್ತು ಏನಾಯ್ತು ಅಂತ ಹೇಳಿ ನೋಡ್ತಾ ಹೋದಾಗ ಈ ಉಪಗ್ರಹ ಇತ್ತಲ್ಲ, ಇದರ ನೋಡಿ ಅನ್ವೇಷ ಉಪಗ್ರಹ ರಕ್ಷಣೆಗೆ ಇದು ಮೊದಲ ಒತ್ತನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವೇನು ಹೇಳ್ತಾ ಇದ್ವಲ್ಲ. ದೇಶದ ರಕ್ಷಣೆಗೆ ಮತ್ತಷ್ಟು ಬಲ ತುಂಬುವಂತಹ ಉಪಗ್ರಹ ಇದು ನಿಗದಿತ ಕಕ್ಷೆಯನ್ನ ಸೇರಿಲ್ಲ. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅನ್ವೇಷ ಉಪಗ್ರಹ ಒಟ್ಟು 16 ಉಪಗ್ರಹಗಳನ್ನು ಒಂದೇ ಸಲಕ್ಕೆ ಈ ರಾಕೆಟ್ ಯಾವುದು PSLV C-62 ರಾಕೆಟ್ ಹೊತ್ತೊಯ್ದಿತ್ತು. ಆದರೆ ನಿಗದಿತ ಕಕ್ಷೆಯನ್ನ ಸೇರುವಲ್ಲಿ ಇದೀಗ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಇಸ್ರೋ ಈಗ ಕ್ಲಾರಿಟಿಯನ್ನು ಕೊಟ್ಟಿದೆ.